ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ ನೀವು ಕೇಳಿರುವಂಥ ಕ್ವೆಶನ್ ಮೇಲೆ ಆಗಿರುತ್ತೆ. ಸೊ ಇವಾಗಲೇ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಡೆಫಿನೆಟ್ಲಿ ಡ್ರಾಪ್ ಮಾಡಿ. ನಾನು ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಸೊ ಆಲ್ರೆಡಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋರಿಗೆ ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್, ಈ ಒಂದು ಕನೆಕ್ಷನಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೆ ಅಂದರೆ ಅದು ಯಾವ ಥರ ಚೇಂಜಸ್ ಆಗುತ್ತೆ? ನೀವು ಎಕ್ಸ್ಪೆಕ್ಟೆಡ್ ಚೇಂಜಸ್ಸಾ ಅಥವಾ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತಾ? ಲೆಟ್ ಸಿ. ಸ್ಟಾರ್ಟಿಂಗ್ ವಿತ್ ಜಡ್ಜ್ಮೆಂಟ್ ಅನ್ಬೋದು. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೀಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ನಾನು ಜಡ್ಜ್ಮೆಂಟ್ ಕಾರ್ಡ್ ಪುಲ್ ಮಾಡಿದ ಕೂಡಲೇ ಬಂದಿದೆ. ಜಡ್ಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಸೆಕೆಂಡ್ ಚಾನ್ಸ್ ಬಗ್ಗೆ ಹೇಳುತ್ತೆ. ಜಡ್ಜ್ಮೆಂಟ್ ರಿಕಾನ್ಸಿಲಿಯೇಷನ್ ಬಗ್ಗೆ ಹೇಳುತ್ತೆ. ಬಟ್ ಇವಾಗ ಏನು ಅನಿಸ್ತಾ ಇದೆ ಗೊತ್ತಾ, ಈ ಒಂದು ಸಿಚುವೇಶನಲ್ಲಿ ಅವರು ನಿಮ್ಮ ಬಗ್ಗೆ ಏನೋ ಬೇರೆನೇ ಜಡ್ಜ್ ಮಾಡಿದ್ರು. ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ ಇಲ್ಲದೆ ಹೋದ ಒಂದಷ್ಟು ಆರೋಪಗಳನ್ನ ನೀವು ತಗೊಂಡಿದ್ದೀರಾ. ಅವರು ಇಲ್ಲಿದ್ದು ಒಂದಷ್ಟು ಕಮೆಂಟ್ಸ್ನ ನಿಮ್ಮ ಮೇಲೆ ಮಾಡಿದ್ರು, ನಿಮ್ಮ ಮೇಲೆ ಜಡ್ಜ್ಮೆಂಟ್ ಮಾಡಿದ್ರು. ನೀವು ಆ ಥರ ಪರ್ಸ್ನಾಲಿಟಿ ಅಲ್ಲ ಅಂದ್ರೂ ನಿಮ್ಮನ್ನ ಆ ಥರ ಪರ್ಸ್ನಾಲಿಟಿ ಏನೇನೋ ಲೈಕ್ ಒಂಥರ ನಿಮ್ಮ ಬಗ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹೆವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನೀವು ದೂರ ಹೋಗಿದ್ದ ರೀಸನ್ನೇ ಒಂದು ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ. ದಿಸ್ ಜಡ್ಜ್ಮೆಂಟ್ ಏನು ಹೇಳ್ತಾನೆ, ಸೆಕೆಂಡ್ ಚಾನ್ಸ್. ಸೊ ಇಲ್ಲಿ ಅವರು ಸೆಕೆಂಡ್ ಚಾನ್ಸ್ ಕೇಳ್ತಿರೋದನ್ನ ನೋಡ್ತಾ ಇದ್ದೀನಿ. ವಾವ್, ಹೋಪ್. ದಿಸ್ ಇಸ್ ಸ್ಟಾರ್ ಆ್ಯಂಡ್ ಜಡ್ಜ್ಮೆಂಟ್ ವಿತ್ ಸ್ಟಾರ್. ಏನು ನೋಡ್ತಾ ಇದೀನಿ, ಸೆಕೆಂಡ್ ಚಾನ್ಸ್ ಅಂದರೆ ಇವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಮೇ ಬಿ ದಟ್ ರೈಟ್ ಮೂಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರಿಗೆ ಒಂಥರ ನಾನೇ ಒಂದು ಇನಿಷಿಯೇಟ್ ಮಾಡಬೇಕು, ನಾನೇ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ತಪ್ಪು ಅರಿವಾಗಿದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರೊಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಲೈಫಲ್ಲಿ ಅನ್ನೋ ಒಂದು ಥಾಟ್ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಆಗಿದ್ದಕ್ಕೂ ಒಂದು ಕಾರಣ ಇದೆ. ಅಂದರೆ ಒನ್ ಥಿಂಗ್ ಅವ್ರು ಏನು ಬಿಲೀವ್ ಮಾಡ್ತಾರೆ ಅಂದರೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅನ್ನೋದನ್ನ ಬಿಲೀವ್ ಮಾಡ್ತಾರೆ. ಅಂದರೆ ಲೈಫಲ್ಲಿ ಹಿಂಗೆಲ್ಲ ಆಯಿತು, ಯಾಕಾಯಿತು ಅಂತ ಅವ್ರು ಕ್ವೆಶನ್ ಮಾಡ್ತಾ ಇಲ್ಲ. ಬಟ್ ಹಿಂಗೆಲ್ಲ ಆಯಿತು, ಆಗಿದ್ದಕ್ಕೆ ಏನೋ ಒಂದು ಕಾರಣ ಇರುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ. ಬಟ್ ಇವಾಗ ಅವರು ಒನ್ ಮೋರ್ ಸೆಕೆಂಡ್ ಚಾನ್ಸ್ನ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸೈಡಿಂದ. ಅವರಾಗೆ ಮೇ ಬಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗಿಲ್ಲ. ಬಟ್ ಐ ಗೆಸ್ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗಲಿ. ನಿಮ್ಮ ಜೊತೆ ಇವಾಗ ಹೆಂಗೆ ಹೇಳೋದು, ಯಾವುದಾದ್ರು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ವಿಜುವಲೈಸೇಷನ್ ಟೆಕ್ನಿಕ್, ನಿಮ್ಮ ಜೊತೆ ಮೀಟ್ ಆಗೋದು, ನಿಮ್ಮ ಜೊತೆ ಮಾತಾಡೋದು. ಇವಾಗ ನೀವು ಮೀಟ್ ಆಗಬೇಕು, ಅವ್ರ ಜೊತೆ ಮಾತಾಡಬೇಕು, ಕನೆಕ್ಟ್ ಆಗಬೇಕಂತ ಹಣೆ ಬರದಲ್ಲಿದ್ದರೆ ಅದು ಆಗುತ್ತೆ, ಅದನ್ನ ತಡೆಯೋಕ್ಕಾಗಲ್ಲ. ಸೊ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಇವರು ಯೂನಿವರ್ಸ್ ಕಡೆಯಿಂದ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಒಂದು ಸೆಕೆಂಡ್ ಚಾನ್ಸ್ ಸಿಗುತ್ತೆ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ, ತಪ್ಪೇನಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನ್ನೋದನ್ನ ನೋಡ್ತಾ ಇದ್ದಾರೆ. 9 ಆಫ್ ಪೆಂಟಕಲ್ಸ್. ನೀವು ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವಾಗ ಕರೆಂಟ್ ಸಿಚುವೇಶನಲ್ಲಿ ನೀವು ಕರಿಯರಲ್ಲಿ ಫೋಕಸ್ಡ್ ಆಗಿದ್ದೀರಾ ಕಂಪ್ಲೀಟಾಗಿ. ಸಿಂಗಲ್ ಪರ್ಸನ್, ಆ್ಯಸ್ ಅ ಸಿಂಗಲ್ ನೀವು ತುಂಬ ಖುಷಿಯಾಗಿದ್ದೀರಾ, ನೀವು ಸುತ್ತುತ್ತೀರಾ, ಫ್ರೆಂಡ್ಸ್ನ ಮೀಟ್ ಆಗ್ತೀರಾ, ನಿಮಗೆ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಏನು ಅದೆಲ್ಲದಕ್ಕೂ ನೀವು ಫೋಕಸ್ ಮಾಡ್ಕೊತಾ ಇದ್ದೀರಾ. ಅದನ್ನೆಲ್ಲ ನೋಡ್ತಾ ಇದ್ದಾರೆ ಇವರು. ಡೇ ಬೈ ಡೇ ನೀವು ಕರಿಯರಲ್ಲಿ ಗ್ರೋ ಆಗ್ತಾ ಇರೋದು. ನಿಮ್ಮ ಸುತ್ತಮುತ್ತ ಎಲ್ಲ ಲಕ್ಸುರಿಯಸ್ ಐಟಮ್ಸ್ನ ಇಟ್ಕೊಂಡಿದ್ದೀರಾ. ಮೇ ಬಿ ಅವಾಗ ಇವ್ರ ಜೊತೆ ಇದ್ದಾಗ ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ನಾನು ಮುಂದೆ ಒಂದಿನ ಈ ಥರ ಲೈಫಲ್ಲಿ ಇರ್ತೀನಿ, ನನ್ನ ಜೊತೆ ಆ ಒಂದು ಪ್ರಾಡಕ್ಟ್ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಒಂದು ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ಅಂತ ಹೇಳ್ಕೊಳ್ಳಿ. ಹುಡುಗರಾದ್ರೆ ಒಂದು ಬ್ಯೂಟಿಫುಲ್ ಫುಟ್ವೇರ್, ಕಾಸ್ಟ್ಲಿಯೆಸ್ಟ್, ಲಕ್ಸುರಿಯಸ್ ಅಂತ ಹೇಳ್ಬೋದು. ಸೊ ನೀವು ರಿಲೇಶನ್ಶಿಪ್ ಅಥವಾ ಕಾಂಟ್ಯಾಕ್ಟಲ್ಲಿ ಇರ್ಬೇಕಾದ್ರೆ ನೀವು ಹೇಳ್ಕೊತಾ ಇದ್ರಿ ಅನ್ಸುತ್ತೆ, ನನ್ನ ಲೈಫ್ ಫ್ಯೂಚರಲ್ಲಿ ಹಿಂಗಿರುತ್ತೆ, ನಾನು ಹಿಂಗಿರ್ತೀನಿ, ನಾನು ಈ ಥರ ಒಂದಷ್ಟು ಪ್ರಾಡಕ್ಟ್ಸ್ನ ಇಟ್ಕೊಂಡಿರ್ತೀನಿ. ಬಟ್ ಆವಾಗ ನಿಮ್ಮನ್ನ ಅವರು ನಂಬ್ತಾ ಇರಲಿಲ್ಲ. ಬಟ್ ಒಂದು ನೋ ಕಾಂಟ್ಯಾಕ್ಟ್ ಆದಮೇಲೆ ಡೇ ಬೈ ಡೇ ನೀವು ಏನು ಲೈಫಲ್ಲಿ ಅಚೀವ್ ಮಾಡ್ಬೇಕಂತ ಇದ್ರಿ ಅದನ್ನ ಮಾಡ್ಕೊತಾ ಹೋಗ್ತಾ ಇದ್ದೀರಾ. ಎಲ್ಲೊಂದು ಕಡೆ ನೀವು ನಿಮ್ಮ ರೂಟ್ಸ್ನ ಮರ್ತಿಲ್ಲ, ನಿಮ್ಮ ಸ್ಟಾರ್ಟಿಂಗಲ್ಲಿದ್ದ ಡ್ರೀಮ್ಸ್ನ ಮರ್ತಿಲ್ಲ. ಇದೆಲ್ಲ ಅವ್ರು ನೋಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಒಂಥರ ಇವ್ರು ಹೇಳಿದೆಲ್ಲ ಆ್ಯಕ್ಚುಲಿ ಫೋಕಸ್ಡ್ ಆಗಿದ್ದಾರೆ, ಇವ್ರು ಡಿಸ್ಟ್ರಾಕ್ಟ್ ಆಗಿಲ್ಲ ಲೈಫಲ್ಲಿ. ಈ ಥರ ಒಂದಷ್ಟು ಥಾಟ್ಸ್ ಇದೆ ಅವರಿಗೆ ನಿಮ್ಮ ಬಗ್ಗೆ. ನೆಕ್ಸ್ಟ್ ಮೂನ್, ಭಯ ಇದೆ ಅವರಿಗೆ ರಿಲೇಶನ್ಶಿಪ್ ಬಗ್ಗೆ, ಒಂಥರ ಭಯ ಇದೆ.
ಬೇಸಿಕಲಿ ಕಾಮನ್ ಸಿಂಪಲ್ ಒಂದು ನೋಡ್ತಾ ಇರೋದು, ಕಾಂಟ್ಯಾಕ್ಟ್ ಆಗಲೇ ಇಲ್ಲ ಅಂದರೆ ಇವ್ರನ್ನ ಫಾರ್ ಎವರ್ ಕೈ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಒಂದು ಭಯ ಇದೆ. ಆಮೇಲೆ ಅವ್ರಿಗೆ ಇನ್ನೊಂದು ಏನಂತ ಇದೆ ಅಂದರೆ, ತುಂಬ ಒಂಥರ ಸೀಕ್ರೆಟಿವ್ ಪರ್ಸನ್ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಫೀಲಿಂಗ್ಸ್ ಇದ್ರೂ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಬಿಕಾಸ್ ನೀವು ಅವ್ರನ್ನ ಮತ್ತೆ ಆಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅನ್ನೋ ಒಂದು ಭಯ, ಅಥವಾ ನೀವು ಆಲ್ರೆಡಿ ಮೂವ್ ಆನ್ ಆಗೋಗ್ಬಿಟ್ಟಿದ್ದೀರಾ, ನಿಮ್ಮ ಲೈಫಲ್ಲಿ ಆಲ್ರೆಡಿ ಇನ್ನೊಬ್ರು ಇದ್ದಾರಾ, ಈ ಥರ ಇನ್ಸೆಕ್ಯೂರಿಟೀಸ್ ಆಗ್ತಾ ಇದೆ. ಆಮೇಲೆ ಅವ್ರ ಮೇಲೆ ಅವ್ರಿಗೇನೆ ಇನ್ಸೆಕ್ಯೂರಿಟೀಸ್ ಆಗ್ತಾ ಇದೆ. ನೀವು ಗ್ರೋ ಆಗ್ತಾ ಇರೋ ರೀತಿ ನೋಡಿ, ನೀವು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾ ಇರೋ ರೀತಿ ನೋಡ್ಬಿಟ್ಟು, ಇದೆಲ್ಲ ನೋಡ್ಬಿಟ್ಟು ಅವರಿಗೆ ಅವ್ರ ಮೇಲೇ ಇವಾಗ ಸ್ವಲ್ಪ ಭಯ ಆಗ್ತಾ ಇದೆ. ಇವಾಗ ನಾನು ಹಿಂದೆ ಉಳಿದ್ಬಿಟ್ನಾ, ಆಮೇಲೆ ನನ್ನ ಮತ್ತೆ ಇವ್ರು ಟ್ರಸ್ಟ್ ಮಾಡ್ತಾರಾ, ನನ್ನ ಮತ್ತೆ ಇವರು ವೆಲ್ಕಮ್ ಮಾಡ್ತಾರಾ ಲೈಫಲ್ಲಿ. ಬಿಕಾಸ್ ಜಡ್ಜ್ಮೆಂಟ್ ವಿತ್ ಮೂನ್ ಇದೆ ಅಲ್ಲ, ದಿಸ್ ಇಸ್ ನಾಟ್ ಸಮಥಿಂಗ್ ಸಿಂಪಲ್ ಕಾರ್ಡ್ಸ್ ಅಲ್ಲ, ಇದ್ರ ಕಾಂಬಿನೇಷನ್ ಇಸ್ ಹ್ಯೂಜ್. ಓಕೆ, ಜಡ್ಜ್ಮೆಂಟ್ ಅಂದರೆ ಇಟ್ಸ್ ಅ ಮೇಜರ್ ನೆಗೆಟಿವ್ ಆಗು ಬರ್ಬೋದು, ಸಮ್ಟೈಮ್ಸ್ ಪಾಸಿಟಿವ್ ಆಗು ಬರ್ಬೋದು. ಬಟ್ ಒಂದು ಮೇಜರ್ ಡಿಸಿಷನ್ ತಗೊಂಡಿದ್ರು ಈ ಒಂದು ಕನೆಕ್ಷನ್ ಬಗ್ಗೆ. ನಿಮಗೆ ತುಂಬಾನೇ ಹರ್ಟ್ ಆಗಿದೆ. ನಿಮ್ಮನ್ನ ಒಂದು ಪಾಯಿಂಟಲ್ಲಿ ಎಮೋಷ್ನಲಿ ತುಂಬ ನೀವು ವೀಕ್ ಆಗೋದಕ್ಕೆ ಈ ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ದಿಸ್ ಇಸ್ ದ ರೀಸನ್. ಬಟ್ ಇವಾಗ ಒಂಥರ ಲೈಫಲ್ಲಿ ಒಂದು ದೊಡ್ಡ ರಾಂಗ್ ಡಿಸಿಷನ್ ಮಾಡಿಬಿಟ್ನಾ ಅನ್ನೋ ಒಂದು ಥಾಟ್ ಅವರಿಗಿದೆ. ಲೈಫಲ್ಲಿ ನಿಮ್ಮ ಎಮೋಷನ್ಸ್ನ ಅವ್ರ ಅರ್ಥನೇ ಮಾಡ್ಕೊಳ್ಲಿಲ್ವಾ ಅನ್ನೋ ಒಂದು ಥಾಟ್ ಅವರಿಗಿದೆ. ಇವಾಗ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಒಂದು ಸೆಕೆಂಡ್ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ. ಇವಾಗ ನಾನು ಹೋದರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು. ಲುಕ್ ಎಟ್ ದಿಸ್ ಕ್ವೀನ್ ಆಫ್ ಸ್ವರ್ಡ್ಸ್, ದಿಸ್ ಇಸ್ ಯು. ನಿಮ್ಮ ಲೈಫಲ್ಲಿ ಒಂದಷ್ಟು ಬೌಂಡ್ರೀಸ್ ಹಾಕ್ಕೊಂಡಿದ್ದೀರಾ ನೀವು. ಯಾರು ಬೇಕು ಯಾರು ಬೇಡ ಚೆನ್ನಾಗಿ ಡಿಸೈಡ್ ಮಾಡ್ತಾ ಇದ್ದೀರಾ. ಎಮೋಷ್ನಲಿ ಅವೈಲೇಬಲೇ ಇಲ್ಲ ಅನ್ನೋ ಒಂದು ಟ್ಯಾಗ್ ಲೈನ್ ಹಾಕೊಂಡ್ಬಿಟ್ಟಿದ್ದೀರಾ. ಮೇ ಬಿ ಹಾಕೊಂಡಿರೋದು ಅಷ್ಟೇ ಇಲ್ಲ, ನೀವು ಟ್ಯಾಗ್ ಲೈನ್ ಥರ ನಡ್ಕೊಂಡು ಹೋಗ್ತಾ ಇದ್ದೀರಾ. ಯಾರೇ ಲೈಫಲ್ಲಿ ಬಂದ್ರೂ ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಒಂದು ಆ್ಯಟಿಟ್ಯೂಡ್ನ ತೋರಿಸ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಕಮಿಟೆಡ್ ಅನ್ನೋ ಒಂದು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಬಿಕಾಸ್ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ, ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಒಂದು ಥಾಟ್ ಇದೆ. ಯಾರನ್ನೂ ಕ್ಲೋಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಒಂಥರ ಭಾವನೆ ನಿಮ್ಮ ಮನಸ್ಸಲ್ಲಿ ಹರ್ಟ್ ಮಾಡಿಬಿಡ್ತಾರೇನೋ, ನನಗೆ ಬೇಜಾರು ಮಾಡಿಬಿಡ್ತಾರೇನೋ. ಇನ್ನೊಬ್ರನ್ನ ಕ್ಲೋಸ್ ಮಾಡೋದಕ್ಕೂ ಮುಂಚೆ, ನಿಮ್ಮ ಸರ್ಕಲ್ ಒಳಗೆ ತಗೊಬರೋದಕ್ಕೂ ಮುಂಚೆ ನಿಮಗೆ ಅವ್ರನ್ನ ದೂರ ಹಾಕ್ತಾ ಇದ್ದೀರಾ. ಬೇಡ, ಎಮೋಷನ್ಸ್ ಬೇಡ. ದಿಸ್ ಈಸ್ ಯು. ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿದ್ದೀರಾ, ನಿಮ್ಮ ಫಿನಾನ್ಸ್ ಮೇಲೆ ಫೋಕಸ್ ಮಾಡಿದ್ದೀರಾ. ನಿಮ್ಮ ಮನೆ ಒಳಗೆ ಬಂದರೆ ಸಾಕು, ನಿಮ್ಮ ಒಂಥರ ಎಲ್ಲ ಜೊತೆ ವೆರಿ ಫ್ರೀ ಆಗ್ತೀರಾ. ನೀವು ನಿಜವಾಗ್ಲೂ ಡೀಪಾಗಿ ನಂಬೋ ಒಂದಷ್ಟು ಪೀಪಲ್ ನಿಜವಾಗ್ಲೂ ನಿಮಗೆ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋದಕ್ಕೆ, ಅವ್ರ ಜೊತೆ ಕ್ಲೋಸ್ ಆಗಿರೋದಕ್ಕೆ. ಬಟ್ ಅದೇ ಮನೆಯಿಂದ ಹೊರಗಡೆ ಹೋಗಿದ ಕೂಡಲೇ ಯಾರು ನನ್ನೋರಲ್ಲ, ಯಾರು ನನಗೆ ಫ್ರೆಂಡ್ಸ್ ಅಲ್ಲ, ಯಾರು ನನಗೆ ಕ್ಲೋಸ್ ಅಲ್ಲ, ಈ ಥರ ಒಂದಷ್ಟು ಥಾಟ್ಸಲ್ಲಿದೆ. ಈ ಥರ ಜಡ್ಜ್ಮೆಂಟ್ ಮಾಡಿಬಿಡ್ತೀರ ಒಂದೊಂದ್ಸತಿ ಒಬ್ಬೊಬ್ಬರ ಮೇಲೆ ನೋಡಿಬಿಟ್ಟು. ಬಟ್ ಈ ಥರ ನೀವು ಸ್ಟ್ರಾಂಗ್ ಆಗೋದಕ್ಕೆ, ಒಂಥರ ಕೋಲ್ಡ್ ಹಾರ್ಟೆಡ್ ಆಗೋದಕ್ಕೆ, ಅಥವಾ ಎಮೋಷ್ನಲ್ ಲೆಸ್ ಆಗೋದಕ್ಕೆ ರೀಸನ್ ಬಿಕಾಸ್ ಆಫ್ ಯುವರ್ ಪಾಸ್ಟ್ ಟ್ರಾಮಾ, ಸಮ್ ಪಾಸ್ಟ್ ಪೀಪಲಿಂದ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪಾಸ್ಟ್ ಒಂದಷ್ಟು ಸಿಚುವೇಶನ್ಸ್ ಕಾರಣ ಅನ್ನೋದನ್ನ ನೋಡ್ತಾ ಇದ್ದೀನಿ ಮೇಯ್ನಾಗಿ. ಸೊ ಲೆಟ್ಸ್ ಸಿ. ಪೇಜ್ ಆಫ್ ಪೆಂಟಕಲ್ಸ್, ಐ ಗೆಸ್ ಇವರು ಬರ್ತಾರೆ, ಕನೆಕ್ಟ್ ಕಾಂಟ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಲೈಕ್ ಅವ್ರು ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗೋದಕ್ಕಿಂತ ಒಂದು ಸಿಚುವೇಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿ ಬರುತ್ತೆ. ತುಂಬ ಜನ ಆಫೀಸ್ ವರ್ಕಲ್ಲಿ ಈ ಪರ್ಸನ್ನ ಮೀಟ್ ಆಗಿದ್ದೀರಾ ಅನಿಸುತ್ತೆ. ಫಿನಾನ್ಷಿಯಲ್ ವಿಚಾರಕ್ಕೆ, ಜಾಬ್ ವಿಚಾರದಿಂದ ನೀವು ಮತ್ತೆ ಕನೆಕ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಪೇಜ್ ಆಫ್ ಪೆಂಟಕಲ್ಸ್ ಇಸ್ ನಾಟ್ ಅ ಗ್ರೇಟ್ ಕಾರ್ಡ್ ಅಗೇನ್ ರಿಲೇಷನ್ಶಿಪ್ಪಲ್ಲಿ ಸೇಗೋದಕ್ಕೆ. ಅಂದರೆ ನಾನು ಏನು ನೋಡ್ತಾ ಇದ್ದೀನಿ, ಇವ್ರು ವಾಪಸ್ ನಿಮ್ಮ ಲೈಫಲ್ಲಿ ಬಂದ್ರು, ನೀವು ಇವ್ರಿಗೆ ವಾಪಸ್ ಒನ್ ಮೋರ್ ಚಾನ್ಸ್ ಕೊಟ್ಟರು ಮತ್ತೆ ಅವ್ರು ಅದನ್ನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಥರ ಅವ್ರು ಇರಲ್ಲ. ಮತ್ತೆ ಅವ್ರಿಗೆ ಯಾವ ಥರ ಬೇಕು ಹಾಗೆ ಇರ್ತಾರೆ. ಮತ್ತೆ ಅವರ ಪ್ರಯಾರಿಟೀಸ್, ಅವರ ವ್ಯಾಲ್ಯೂಸ್ ಅದಕ್ಕೇ ಇಂಪಾರ್ಟೆನ್ಸ್ ಕೊಡ್ತಾರೆ ಬಿಟ್ಟರೆ ಮತ್ತೆ ನಿಮ್ಮ ಪ್ರಯಾರಿಟೀಸಿಗೆ ಅವ್ರು ವ್ಯಾಲ್ಯೂ ಕೊಡ್ತಾರೆ ಅಂತ ನೋಡ್ತಾ ಇಲ್ಲ. ಕಂಪ್ಲೀಟ್ಲಿ ಒಂದು ಸ್ಟಬ್ಬರ್ನ್ ಇವರು ಅನ್ನೋದನ್ನು ನೋಡ್ತಾ ಇದ್ದೀನಿ. ಏನೇ ನಿಮ್ಮನ್ನ ಎಷ್ಟೇ ಮಿಸ್ ಮಾಡಿಕೊಂಡ್ರು ಒಂದ್ಸತಿ ಅವ್ರಿಗೆ ಸಿಕ್ಕಾದ್ಮೇಲೆ ಅದ್ರದ್ದು ವ್ಯಾಲ್ಯೂ ಮರ್ತೋಗ್ಬಿಡುತ್ತೆ. ಅವರಿಗೆ ದೂರ ಆದಾಗಲೇ ಅವರಿಗೆ ವ್ಯಾಲ್ಯೂ ಗೊತ್ತಾಗೋದು. ವ್ಯಾಲ್ಯೂ ಗೊತ್ತಾಯಿತು, ಅವ್ರು ಬಂದರು ಅಂತ ನೀವೇನಾದ್ರು ಅವ್ರನ್ನ ಇನ್ವೈಟ್ ಮಾಡಿದ್ರೆ, ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಮತ್ತೆ ಅವರ ಒಂದು ಓಲ್ಡ್ ಬುದ್ಧಿ ತೋರಿಸ್ಬಿಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಒಂದು ನ್ಯಾರೋ ಮೈಂಡೆಡ್ ಪರ್ಸನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಇಲ್ಲಿ, ಯಾರೆಲ್ಲ ನೋಡ್ತಾ ಇದ್ದೀರಾ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ.
ಸೊ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನಾವು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ವಾಚ್ ಮಾಡ್ತೀರಾ, ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಟೇಕ್ ಕೇರ್ ಗೈಸ್, ಬಾಯ್.